ಸಿನಿಮಾ ಯಾವ ಥರ ಚೆನ್ನಾಗಿ ರಿಸೀವ್ ಮಾಡ್ತಾರೆ ಸರ್. ಸಿಂಗಲ್ ಥಿಯೇಟರ್ಗಳು ಮುಚ್ಚೋಗ್ತಾ ಇದ್ದಾರೆ, ರಿಲೀಸ್ ಮಾಡಿ ಸಿಂಗಲ್ ಸ್ಕ್ರೀನ್ಗಳೆಲ್ಲ ಅತಿ ಹೆಚ್ಚು ಸಿಂಗಲ್ ಸ್ಕ್ರೀನಲ್ಲೇ ಮಾಡ್ತಾರೆ. ಯಾಕೆಂದ್ರೆ ನೋಡಿ ಮೈಸೂರಲ್ಲಿ ಇವಾಗ ಸರ್ಲಿಂಗು ಸ್ಕೈಲಿಂಗು ಇದೆಲ್ಲ ಒಟ್ಟೊಟ್ಟಿಗೆ ಮುಚ್ಕೋಗ್ಬಿಟ್ಟಿದೆ. ಯಾಕೆಂದರೆ ಪಿಕ್ಚರ್ಗಳನ್ನ ಅಲ್ಲಿಗೆ ಕೊಡ್ತಾ ಇಲ್ಲ ಅಂತ ಅವರು ಕೊಡ್ತಾ ಇದ್ದಾರೆ ಸರ್. ಬಟ್ ಏನಂದರೆ ಸ್ವಲ್ಪ ಜನ ಯಾಕೋ ಸ್ವಲ್ಪ ಕೊರೋನಾ ಆದಮೇಲೆ ಸ್ವಲ್ಪ ಸಿನಿಮಾ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅದ್ರ ಮೌಂಟ್ ಆದಮೇಲೆ ಜನ ಬರ್ತಾ ಇದ್ದಾರೆ. ಈಗ ಏನಾಗ್ತಿದೆ ಅಂತಂದರೆ ಒಳ್ಳೆ ಸಿನಿಮಾಗಳು ಮಾಡಿರ್ತಾರೆ, ಸ್ವಲ್ಪ ಪ್ರಚಾರದ್ದು ಸ್ವಲ್ಪ ತೊಂದರೆ ಇದ್ದರೆ ಆಗಿರ್ಬೋದು, ಏನಾಗಿರ್ಬೋದು ಸಿನಿಮಾ ಜನಕ್ಕೆ ತಲುಪಿಲ್ಲ. ಜನ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ಮೇಲೆ ಸಿನಿಮಾ ಚೆನ್ನಾಗಿದೆ ಅಂತ ಒಂದು 10 ಜನ ಕೇಳಿದ್ರೆ ಆ 10 ಜನ ಆ ಸಿನಿಮಾ ನೋಡಿ 100 ಜನ ಕೇಳ್ತಾರೆ, 1000 ಜನ ಕೇಳ್ತಾರೆ. ಈ ಥರ ಜನ ಅನಿಸಾಗುತ್ತೆ. ಬಟ್ ಚೆನ್ನಾಗಿಲ್ವ ಸಿನಿಮಾನ ಬಂದು ಸ್ವಲ್ಪ ಥಿಯೇಟ್ರಲ್ಲಿ ನೋಡಿಬಿಟ್ಟು ಸಿನಿಮಾ ಇದು ಈ ಥರ ಇತ್ತು, ಈ ಥರ ಮಾಡ್ಬೋದಾಯಿತು ಅಂತ ಹೇಳಿದ್ರೆ ಅಟ್ಲೀಸ್ಟ್ ತಿದ್ಕೊಳ್ಳೋಕ್ಕೂ ಅನುಕೂಲ ಆಗುತ್ತೆ. ಏನಂದ್ರೆ ಜನರೇ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಲಿಲ್ಲ ಅಂದರೆ ಒಳ್ಳೆ ಸಿನಿಮಾಗಳು ಜನಕ್ಕೆ ತಲುಪ್ತಾ ಇಲ್ಲ ಅಂತ ಹೇಳ್ತಾರೆ ಸರ್. ಸರ್ ಇಲ್ಲ, ಈಗ ಒಂದು 70 ಚಿತ್ರಮಂದಿರಗಳ ಸರ್ ನಮ್ಮ ಏನು ಅಂದರೆ ಸರ್, ಇದು ಸಿನಿಮಾ ತುಂಬ ಜನ ಥಿಯೇಟರ್ಗಳು ಮಾಡೋದಕ್ಕಿಂತ ಜನಕ್ಕೆ ರೀಚ್ ಆಗೋಕ್ಕೆ ಥಿಯೇಟರ್ಗಳು. ಈಗ ಫಾರ್ ಎಕ್ಸಾಂಪಲ್ ಈಗ ನಮಗೆ ಈಗ ಒಂದೊಂದು ಏರಿಯಾ ಇದೆ ಬೆಂಗಳೂರಲ್ಲಿ. ಈಗ ಒಂದೇ ಏರಿಯಾದಲ್ಲಿ 3 ಥಿಯೇಟ್ರು 4 ಥಿಯೇಟ್ರು 4-5 ಸ್ಕ್ರೀನಲ್ಲೋ ಹಾಕೋದಕ್ಕಿಂತ ಸಿನಿಮಾ ಒಂದು 10 ಥಿಯೇಟ್ರಲ್ಲಿ ಬೇಕಾದ್ರೆ 10 ವಾರ ಓಡಿದೆ. ಈಗ ನಾವು 100 ಥಿಯೇಟ್ರಲ್ಲಿ 1 ವಾರ ಓಡೋಕ್ಕಿಂತ 10 ಥಿಯೇಟ್ರಲ್ಲಿ 10 ವಾರ ಓಡಿದ್ರು ಪರವಾಗಿಲ್ಲ. ಸಿನಿಮಾ ರೀಚ್ ಆಗಬೇಕು ಜನಕ್ಕೆ. ಯಾಕಂದರೆ ಮೊದಲನೇ ವಾರನೇ ಎಲ್ಲ ಜನ ಬಂದು ನೋಡ್ಬಿಡಲ್ಲ. ಫ್ಯಾಮಿಲಿ ಫಿಲ್ಮ್ ಅಂದಮೇಲೆ ಒಂದು ಸ್ವಲ್ಪ ಟೈಮ್ ತಗೋಬೇಕು. ಫ್ಯಾಮಿಲಿ ಆಡಿಯನ್ಸ್ಗೋಸ್ಕರ ಸರ್. ಯಾಕಂದ್ರೆ ಅದರಲ್ಲಿ ಯಾವುದು ಮಾಸ್ ಎಲಿಮೆಂಟ್ಸು ಕಮರ್ಷಿಯಲ್ ಇದನ್ನ ಯಾವುದು ನಾವು ಬಳಕೆ ಮಾಡಿಲ್ಲ. ಅಂದರೆ ಸಿನಿಮಾದಲ್ಲಿ ಆದಷ್ಟು ಪೂರ್ತಿ ಸಂಪೂರ್ಣ ನೈಜತೆನೇ ಹಾಗಾಗಿ ಕ್ಲಾಸ್ ಆಡಿಯನ್ಸ್ಗಳಿಗೆ ತಲುಪಿಸ್ಬೇಕು ಅಂತ ಅನ್ಕೊಂಡು ಸರ್. ಒಂದು ಏನಂದ್ರೆ ಅವರು ಕತೆ ಬರಿಬೇಕಂದ್ರೆ ಕಂಪ್ಲೀಟ್ ಸಿನಿಮಾ ಸ್ಟಾರ್ಟ್ ಟು ಎಂಡ್ ಪ್ಲಾನ್ ಸೆಟ್ ಇತ್ತು ಸರ್. ಸಿನಿಮಾ ಹೀಗೆ ತೆಗಿಬೇಕು, ಹೀಗೆ ಪ್ರಚಾರ ಮಾಡಬೇಕು, ಹೀಗೆ ರಿಲೀಸ್ ಮಾಡಬೇಕು, ಕಂಪ್ಲೀಟ್ ಅವ್ರದ್ದೇ ಎಕ್ಸಿಕ್ಯೂಷನ್ಸ್ ಅಂತ ಹೇಳ್ಬೋದು. ಸೊ ಅದೇ ರೀತಿ ನಾವು ಸಾಕು. ಏನು ಬಜೆಟ್ ಸರ್ ಮಲೇಶ್ ಸರ್? ಆದಷ್ಟು ನಾವು ಅಂದರೆ ಅದು ಅನಾವಶ್ಯಕವಾಗಿ ಖರ್ಚು ಮಾಡಿದ್ರೆ ಸಿನಿಮಾಗೆ ಏನು ಬೇಕು ಅದನ್ನು ಖರ್ಚು ಮಾಡಿ ಒಂದು 70ರಲ್ಲಿ ಸಿನಿಮಾ ನಿರೀಕ್ಷೆ ಏನಿದೆ ಸರ್? ನಿರೀಕ್ಷೆ ಎಲ್ಲರಿಗೂ ಇರುತ್ತೆ ಸರ್. ನಮ್ಮ ಸಿನಿಮಾ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ನೋಡಿರೋದು ಅಂದರೆ ಈಗ ನಾವು ದೊಡ್ಡ ಮನೆ ಎಲ್ಲ ತೋರಿಸಿದ್ವಿ ಸಿನಿಮಾ, ಎಲ್ಲ ದೊಡ್ಡದವ್ರನ್ನ ನೋಡಿದರೆ ನಮ್ಮ ಸಿನಿಮಾ ನೋಡಿದ್ದಾರೆ, ಎಲ್ಲ ಸಿನಿಮಾ ನೋಡಿ ಎಲ್ಲರೂ ಮೆಚ್ಕೊಂಡಿದ್ದಾರೆ. ಅಂದರೆ ಅದೇ ರೀತಿ ಆಡಿಯನ್ಸ್ಗಳು ಮೆಚ್ಕೊಂತಾರೆ ಅಂತ ನಮ್ಗೆ ಅನಿಸ್ತಾ ಇದೆ ಸರ್. ಇಲ್ಲ ಸರ್, ಆಕ್ಚುಲಿ ಅದು ಒಂದು ಲೈವ್ ಇತ್ತು ಸರ್. ಸಿನಿಮಾ ಮಾಡಬೇಕು ಅಂತ ಆವಾಗ ನಾನು ಸರ್ನ ಕೇಳಿದೆ, ಈ ಥರ ಇದೆ ಸರ್ ನಾಯಿ ಮಗೊಂದು ಮಾತಾಡಿದೆ. ಹೇಳಿದಾಗ ಅವರು ಪಾಪ ಒಂದು ಮಾಡಬೇಕಾ ಬೇಡವಾ ಈ ಥರದ ಇದ್ರು. ಅದನ್ನು ನಾವು ಸಂಪೂರ್ಣ ಕಥೆ ಅಂತೇಳಿ ಎಲ್ಲ ಡಿಸ್ಕಷನ್ ಮಾಡ್ಕೊಂಡು ಸಿನಿಮಾ ಪಾರ್ಟ್ ಮಾಡಬೇಕು ಅಂತ ಮೊದಲೇ ಸರ್. ಇಲ್ಲ, ಆಕ್ಚುಲಿ ನಾವು ಪಾರ್ಟ್ ಹೋದ್ರೆ ಇದು 2 ರೀತಿ ಶೇಡ್ ಕಥೆ ಇದೆ ಸರ್. ಅಂದರೆ ನಾವು ಮೊದಲನೇ ಒಂದು ಶೇಡ್ ಏನು ತೋರಿಸ್ತಾ ಇದ್ವಿ, 2ನೇ ಭಾಗದಲ್ಲಿ ಅದು ವಿರುದ್ಧವಾಗಿರುತ್ತೆ. ಹಾಗಾಗಿ ನಾವು ಪಾರ್ಟ್ 1 ಪಾರ್ಟ್ 2 ಮಾಡ್ತೀವಿ. ಯಾಕಂದರೆ 2 ಒಂದೇ ಸಿನಿಮಾದ ತೋರಿಸೋದು ಜನ ಕನ್ಫ್ಯೂಷನ್ ಆಗುತ್ತೆ, ಏನು ಅರ್ಥ ಆಗಲಿಲ್ಲ ಅಂದರೆ ಬೇಡ, ಅದು ಕನ್ಫ್ಯೂಸ್ ಆಗುತ್ತೆ ಬೇಡ ಅಂತ ಸರಳವಾಗಿ ಮಲೆನಾಡಿನ ಭಾಗದಲ್ಲಿ ಕುಟುಂಬದವರಿಗೆ ಚಿತ್ರ ತೋರಿಸಿದಾಗ ಅವ್ರ ರಿಯಾಕ್ಷನ್ ಹೇಗಿತ್ತು ಸರ್? ಆ್ಯಕ್ಚುಲಿ ನನ್ನ ತಂದೆ ತಾಯಿ ನನಗೆ ಜಾಸ್ತಿ ರಿಯಾಕ್ಟ್ ಮಾಡಲಿಲ್ಲ ಸರ್. ನಮ್ಮಮ್ಮ ನನಗೆ ಹತ್ಕೊಂಡು ನನಗೆ ಮುತ್ಕೊಟ್ಟು ನನ್ನ ತಂದೆ ಆಶೀರ್ವಾದ ಮಾಡಿದ್ರು ಸರ್. ಅವರು ಬಹುಶಃ ಆಡಿಯನ್ಸ್ ನೋಡಿ ಏನು ಹೇಳ್ತಾರೆ ಅನ್ನೋದಕ್ಕೆ ಕಾಯ್ತಾ ಇದ್ದಾರೆ ಸರ್. ಆದರೆ ನಮ್ಮ ದೊಡ್ಡಪ್ಪ ಎಸ್ ಎಸ್ ಶ್ರೀನಿವಾಸ್ ಅವರು ಮತ್ತು ಇನ್ನೊಬ್ಬರು ದೊಡ್ಡಪ್ಪ ಎಸ್ ಎಸ್ ಚಿನ್ನೇಗೌಡರು ಭಾಳ ಖುಷಿ ಪಟ್ಟರು ಸರ್. ಅವ್ರು ಏನು ಹೇಳಿದ್ರು ಅನ್ನೋದು ಅವ್ರ ಬಾಯಲ್ಲಿ ಕೇಳಿದ್ರೆ ಚಂದ, ಬಟ್ ಅವ್ರ ಮುಖದಲ್ಲಿ ಖುಷಿ ನೋಡಿ ನನಗೆ ಭಾಳ ಸಂತೋಷ ಆಯಿತು. ಮಿಕ್ಕವರೆಲ್ಲ ಸಿನಿಮಾಗಳಲ್ಲಿ ನಾನು ಆಫ್ ನೋಡ್ಬಿಟ್ಟೇನೆ, ಅರ್ಧ ನೋಡ್ಬಿಟ್ಟೇನೆ ಆ ಕಾಲದಲ್ಲಿ ಹೇಳ್ತಾ ಇದ್ದೆ ಇದು ನಡೆಯುತ್ತೆ ನಡೆಯಲ್ಲ. ಇವಾಗ ಏನು ಹೇಳ್ತೀನಿ ನಿಮ್ಮ ಅಭಿಪ್ರಾಯ? ಕತೆ ಸಿನಿಮಾ ಸರ್ ಈಗೆಲ್ಲ ಏನಾಗಿದೆ ಅಂದರೆ ಈ KGF ಬಂದಿರೋ ನಮಗೆ ತುಂಬ ಖುಷಿಯಾಗಿದೆ. ಅವರು ಫಸ್ಟು ಫಿಲಮ್ ಮಾಡಿದ್ರೆ ತುಂಬ ಅನುಭವದಲ್ಲೇ ಆ್ಯಕ್ಟ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ, ನಮಗೆ ತೃಪ್ತಿ ಇದೆ. ಆದರೆ
ಪಬ್ಲಿಕ್ ಹೇಳ್ಬೇಕು. ನಮಗೆ ಎಷ್ಟೋರಿಗೆ ಹೆಣ್ಣು ಬಂತು ಅಂತ ನಾವು ಯಾವ ಥರ ಹೇಳ್ಕೊಬೋದು. ನಾಳೆ ಆಡಿಯನ್ಸು ಒಪ್ಕೋಬೇಕು, ಅವರ ಆಶೀರ್ವಾದ ಅವನಿಗೆ ಬರ್ಬೇಕು. ನಮಗಂತೂ ಸಂಪೂರ್ಣ ಭರವಸೆ ಇದೆ ಸರ್. ಸಿನಿಮಾ ಚೆನ್ನಾಗಿ ಬಂದು ನೋಡಿದ್ರೆ ಹಾಂ, ಇದು ಖಂಡಿತ ಯಶಸ್ವಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಅದಕ್ಕೋಸ್ಕರ ಎಲ್ಲ ಕಡೆ ನಾವು ಸ್ವಲ್ಪ ಪ್ರವಾಸ ಮಾಡಿ ಎಲ್ಲ ತಲುಪಿಸೋಣ ಸಹಕಾರವನ್ನು ಒಳ್ಳೆ ಸಿನಿಮಾ. ತಾಯಿ ಮಗನ ಮಾಧವಿ ಕಥೆ ಅದು ಅಸಾಮಾನ್ಯವಾಗಿರೋದು, ಅಂದರೆ ಜಗತ್ತಲ್ಲಿ ಒಂದು ಅಸಾಮಾನ್ಯವಾಗಿರುವಂಥದ್ದು ಕ್ಲೈಮ್ಯಾಕ್ಸ್ ಅಲ್ಲಿ ಈ ಸಿನಿಮಾ. ಸರ್ ಈಗ 25 ವರ್ಷದ ನಂತರ ನೀವು ಪಾತ್ರ ಬರ್ತಾ ಇದ್ದೀರಾ ಸರ್ ಸಂಗೀತ ಅಂತ ಅಂದ್ಬಿಟ್ಟು ಇದೇ ಥರ ಸರ್, ಈಗ ಸುಮಾರು ವರ್ಷ ಆಗಿದೆ ಸರ್. 25 ವರ್ಷದ ನಂತರ ಸರ್ ಹೌದೌದು ಸಂಗೀತ ಅಂದರೆ ಗುಬ್ಬಿವೀರಣ್ಣ ಅವರ ಗುಬ್ಬಿವೀರಣ್ಣ ಅವ್ರ ಮಗ ಗುರಣ್ಣ ಅಂತ ಒಬ್ಬರಿದ್ರು ನೋಡಿ, ಅವ್ರ ನಾವು ತೀರ್ಥಹಳ್ಳಿ, ಚಿಕ್ಕಮಂಗ್ಳೂರು, ಉಡುಪಿ, ಬರೀ ಆಗುಂಬೆ ಆ ಸೈಡಲ್ಲೇ ಸಿನಿಮಾ ಅಂದರೆ ಒಂದು ನಮ್ಮ ಅಣ್ಣ ಫ್ಯಾಮಿಲಿ ಅದು ರಾಜೇಶ್ವರಿ ಕಂಪ್ನಿ ಬಂದಿದ್ದಾರೆ ಸರ್, ಚಿಗುರದ ಕೆಲಸ ಸಿನಿಮಾ ಆ ಫೀಲಲ್ಲಿ ಇದೆ ಸಿನಿಮಾ. ಸರ್ ಈಗ 25 ವರ್ಷದ ನಂತರ ಸಂಗೀತ ಬರ್ತಾ ಇದ್ದೀರಾ ಸರ್. ಈಗ ಅದರಲ್ಲಿ